ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಗೃಹಲಕ್ಷ್ಮಿ ಯೋಜನೆಯ 11ನೇ ಕಂತಿನ ಹಣದ ಬಗ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಇದ್ರ ಜೊತೆಗೆ 13ನೇ ಕಂತಿನ ಹಣದ ಬಗ್ಗೆನೂ ಕೂಡ ಕೆಲವೊಂದು ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಾರೆ. ಸೊ ಅದ್ರ ಬಗ್ಗೆ ಕಂಪ್ಲೀಟ್ ಅಪ್ಡೇಟನ್ನು ಕೊಡ್ತೀನಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ. ಯಾರೆಲ್ಲ 11ನೇ ಕಂತಿನ ಹಣ ಬಂದಿಲ್ಲ ಅಂತ ತುಂಬಾ ಬೇಸರವಾಗಿದ್ದೀರಾ, ಸೊ ಅಂಥವ್ರಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಸೊ ಆ ಒಂದು ಗುಡ್ ನ್ಯೂಸ್ ಏನಂತ ನಿಮಗೆ ತಿಳಿಸ್ಕೊಡ್ತೀನಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಜೊತೆಗೆ ಈ ಮಾಹಿತಿಯನ್ನು ಆದಷ್ಟು ಎಲ್ಲ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಶೇರ್ ಕೂಡ ಮಾಡಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸೊ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಪಕ್ಕದಲ್ಲಿ ಕಾಣ್ತಿರುವಂಥ ಒಂದು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ದೆನ್ ಆಲ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ಹೊಸ ವಿಡಿಯೋದು ನೋಟಿಫಿಕೇಶನ್ ಎಲ್ಲರಿಗಿಂತ ಮೊದಲು ನಿಮಗೆ ರೀಚ್ ಆಗುತ್ತೆ. ಸೊ ಎಲ್ಲರಿಗಿಂತ ಮೊದಲು ವಿಡಿಯೋನ ನೀವೇ ನೋಡ್ಬೋದು. ಒಂದು ವೇಳೆ ಫೇಸ್ಬುಕ್ ಪೇಜಲ್ಲಿ ಏನಾದರೂ ವಿಸಿಟ್ ಮಾಡ್ತಿದ್ರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಸಪೋರ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾರೆಲ್ಲ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತಿದ್ದೀರಾ ನಮ್ಮ ಚಾನಲ್ಗೆ, ಎಲ್ರಿಗೂ ಕೂಡ ತುಂಬಾ ಧನ್ಯವಾದ ಅಂತ ಕೂಡ ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಸ್ ಫ್ರೆಂಡ್ಸ್, ಆಲ್ರೆಡಿ ಗೃಹಲಕ್ಷ್ಮಿ ಯೋಜನೆಯ 11ನೇ ಕಂತಿನ ಹಣ 80 to 90% ಮಹಿಳೆಯರಿಗೆ ಬಿಡುಗಡೆ ಆಗಿದೆ ಅಂತಲೇ ಹೇಳ್ಬೋದು. ಸೊ ಉಳಿದಂತಹ ಒಂದು 20% ಮಹಿಳೆಯರಿಗೆ ಏನಾಗಿದೆ ಅಂತ ಅಂದರೆ ಇನ್ನೂ ಕೂಡ ಹಣ ಬಿಡುಗಡೆ ಆಗೋದ್ರಲ್ಲಿ ತುಂಬಾ ಲೇಟ್ ಆಗಿದೆ ಅಂತಲೇ ಹೇಳ್ಬೋದು. ಸೊ ಇದ್ರ ಬಗ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಏನು ಒಂದು ಅಪ್ಡೇಟನ್ನು ಕೊಟ್ಟಿದ್ದಾರೆ ಅಂತ ನೋಡೋದಾದರೆ, 11ನೇ ಕಂತಿನ ಹಣವನ್ನು ನಾವು ಆಲ್ರೆಡಿ ಬಿಡುಗಡೆ ಮಾಡಿದ್ದೀವಿ. ಬಟ್ ಇನ್ನು 20% ಮಹಿಳೆಯರಿಗೆ ಮಾತ್ರ ಹೋಗಬೇಕಾಗಿರುವಂಥದ್ದು. ಅದು ಇನ್ನು ಆಲ್ಮೋಸ್ಟ್ ಒಂದು 4 ಜಿಲ್ಲೆಯವರಿಗೆ ಮೇಜರ್ ಆಗಿ ಹಣ ಹೋಗಬೇಕು. ಸೊ ಇನ್ನೆಲ್ಲ ಮಹಿಳೆಯರಿಗೂ ಕೂಡ ಹಣ ಬಿಡುಗಡೆ ಆಗಿದೆ. ಸೊ ಅದರಲ್ಲಿ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ, ಎಲ್ಲರೂ ಕೂಡ ರಿಸೀವ್ ಮಾಡ್ಕೊಂಡಿದ್ದಾರೆ. ಉಳಿದಿರುವಂತಹ ಜಿಲ್ಲೆಗಳು ಏನಿದೆ, ಸೊ ಉಳಿದಿರುವಂತಹ ಒಂದು 20% ಮಹಿಳೆಯರು ಏನಿದ್ದಾರೆ ಸೊ ಅವ್ರಿಗೆ ಇನ್ನು 2 ಡೇಸ್ ಒಳಗಡೆ ಎಲ್ಲರ ಖಾತೆಗೂ ಕೂಡ ಹಣ ಬರುತ್ತೆ ಅಂತ ಹೇಳಿದ್ದಾರೆ. ಅಂತ ಅಂದರೆ 20ನೇ ತಾರೀಕಿನ ಒಳಗಡೆ ಏನಾಗುತ್ತೆ ಅಂತ ಅಂದರೆ ಈ ಒಂದು 11ನೇ ಕಂತಿನ ಹಣವನ್ನು ಕಂಪ್ಲೀಟಾಗಿ ಎಲ್ಲರ ಖಾತೆಗೂ ನಾವು ಜಮಾ ಮಾಡ್ತೀವಿ. ನೆಕ್ಸ್ಟು 12ನೇ ಕಂತಿನ ಹಣದ ಬಗ್ಗೆ ಏನು ಒಂದು ಅಪ್ಡೇಟನ್ನು ಕೊಟ್ಟಿದ್ದಾರೆ ಅಂತ ನೋಡೋದಾದರೆ, ಅದು 20ನೇ ತಾರೀಕಿನವರೆಗೂ ಕೂಡ ನಾವು 11ನೇ ಕಂತಿನ ಹಣ ಎಷ್ಟು ಹೋಗಬೇಕು ಸೊ ಅದನ್ನು ನಾವು ಬಿಡುಗಡೆಯನ್ನು ಮಾಡ್ತೀವಿ. ನೆಕ್ಸ್ಟು 12ನೇ ಕಂತಿನ ಹಣ ಏನಿದೆ ಸೊ ಆ ಒಂದು ಕಂತಿನ ಹಣವನ್ನು ಕೂಡ ನಾವು ಬಿಡುಗಡೆ ಮಾಡೋದಕ್ಕೆ ಆಲ್ರೆಡಿ ಎಲ್ಲ ಒಂದು ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೀವಿ. ಇಲ್ಲಿ ಏನು ಟೆಕ್ನಿಕಲ್ ಪ್ರಾಬ್ಲಮ್ ಅಂತ ಬರ್ತಾ ಇತ್ತು, ಸೊ ಪ್ರತಿಯೊಂದು ಕಂತನ್ನು ಬಿಡುಗಡೆ ಮಾಡಬೇಕಾದ್ರೂ ಕೂಡ ಆಲ್ಮೋಸ್ಟ್ ಒಂದು ಅರ್ಧ ಬಿಡುಗಡೆ ಆದಮೇಲೆ ಟೆಕ್ನಿಕಲ್ ಪ್ರಾಬ್ಲಮ್ಮು ಸ್ಟಾರ್ಟ್ ಆಗ್ತಿತ್ತು ನಮಗೆ. ಸೊ ಹಾಗಾಗಿ ಏನಂತ ಅಂದರೆ ಒಂದು ಕೋಟಿ 2 ಕೋಟಿ ಈ ರೀತಿ ಹಣವನ್ನು ಬಿಡುಗಡೆ ಮಾಡೋದಕ್ಕೆ ಏನಾಗುತ್ತೆ ತುಂಬಾ ಕಂಡೀಷನ್ಸ್ಗಳಿರುತ್ತೆ. ಸೊ ಅದರಲ್ಲೇ ಕೂಡ ಪ್ರಾಬ್ಲಮ್ ಬರುತ್ತೆ. ಅಂಥದ್ರಲ್ಲಿ ನಾವು ಒಂದು ಸಲ ಅಂತ ಅಂದರೆ ಒಂದು ತಿಂಗಳಿಗೆ ಎಷ್ಟು ಹಣ ಅಂತ ಅಂದರೆ 2400 ಕೋಟಿ ಹಣವನ್ನು ನಾವು ಬಿಡುಗಡೆ ಮಾಡಬೇಕಾಗುತ್ತೆ ಒಂದು ಕಂತಿನ ಹಣವನ್ನು. ಹಾಗಾಗಿ ಆಲ್ಮೋಸ್ಟ್ ಟೆಕ್ನಿಕಲ್ ಪ್ರಾಬ್ಲಮ್ಸ್ ಅನ್ನೋದು ಕಂಡು ಬರೋದು ಕಾಮನ್ ಅಂತಲೇ ಹೇಳಿದ್ದಾರೆ. ಸೊ ಹಾಗಾಗಿ ಈ ರೀತಿ ಇದ್ದಂತಹ ಪ್ರಾಬ್ಲಮ್ ಎಲ್ಲ ನಾವು ಕ್ಲಿಯರ್ ಮಾಡಿದ್ದೀವಿ. ಸೊ ಕ್ಲಿಯರ್ ಮಾಡಿ ಇವಾಗ ಹಣವನ್ನು ಬಿಡುಗಡೆ ಮಾಡೋದಕ್ಕೆ ನಾವು ಡಿಸೈಡನ್ನು ಮಾಡ್ಕೊಂಡಿದ್ದೀವಿ. 20ನೇ ತಾರೀಕಿನ ಇನ್ನೇನು 2 ಡೇಸ್ ಇದೆ ಅಲ್ವಾ, ಸೊ ಇಷ್ಟರೊಳಗಡೆ ಇನ್ನು ಏನು 11ನೇ ಕಂತಿನ ಹಣ ಬರಬೇಕು ಸೊ ಅದನ್ನು ಕ್ಲಿಯರ್ ಮಾಡ್ತೀವಿ. ಆನಂತರ 12ನೇ ಕಂತಿನ ಹಣವನ್ನು ಕೂಡ ನಾವು ಬಿಡುಗಡೆ ಮಾಡ್ತೀವಿ. ಸೊ ಇದ್ರ ಬಗ್ಗೆ ಆಲ್ರೆಡಿ ಎಲ್ಲ ಡಿಸ್ಕಷನ್ ಕೂಡ ಆಗಿದೆ. ಬಿಡುಗಡೆ ಮಾಡಬೇಕು ಅಂತ ನಾವೆಲ್ಲ ಒಂದು ವ್ಯವಸ್ಥೆಯನ್ನು ಕೂಡ ಮಾಡ್ಕೊಂಡಿದ್ದೀವಿ. ಯಾಕೆ ಅಂತ ಅಂದರೆ ಇವಾಗ ಮೊದಲೇ ಹೇಳಿದ್ದೆ ನಾನು, ಪ್ರತಿ ತಿಂಗಳು ಕೂಡ 15ನೇ ತಾರೀಕಿನ ಡೇಟಲ್ಲಿ ಏನು ಮಾಡ್ತಾರೆ ಪ್ರತಿ ಕಂತನ್ನು ಬಿಡುಗಡೆ ಮಾಡೋದಕ್ಕೆ ಡಿಸೈಡ್ ಮಾಡಿದ್ದಾರೆ ಅಂತ. ಬಟ್ ಏನಂತ ಅಂದರೆ ಒಂದು ಕಂತಿನ ಹಣ ಬಿಡುಗಡೆ ಆದರೆ ಆಲ್ಮೋಸ್ಟ್ 15 to 20 ಡೇಸ್ ಮಿನಿಮಮ್ ಅಂದರೂ ಕೂಡ ಬೇಕಾಗುತ್ತೆ. ಸೊ ಅಷ್ಟರೊಳಗಡೆ ಯಾರಿಗಾದ್ರೂ ಸರ್ವರ್ ಬ್ಯುಸಿಯಾಗಿ ಹಣ ರೀಚ್ ಆಗಲಿಲ್ಲ ಅಂತ ಅಂದರೆ ಆ ಒಂದು ಏನು ಯೋಜನೆ ಇದೆ ಸೊ ಯೋಜನೆ ಬಗ್ಗೆನೇ ಸ್ಟಾಪ್ ಮಾಡಿದ್ರು ಅಂತ ಈ ರೀತಿಯಾದಂತಹ ಮಾತುಗಳನ್ನೆಲ್ಲ ಆಡ್ತಾರೆ. ಸೊ ಸ್ವಲ್ಪ ನೀವು ಕೂಡ ಅರ್ಥ ಮಾಡ್ಕೋಬೇಕು. ಸಾವಿರಾರು ಕೋಟಿ ಹಣವನ್ನು ನಾವು ಬಿಡುಗಡೆ ಮಾಡೋದ್ರಿಂದ ಪ್ರಾಬ್ಲಮ್ ಬಂದೇ ಬರುತ್ತೆ. ಸೊ ಹಾಗಾಗಿ ಹಣವಂತೂ ನಾವು ಹಾಕ್ತೀವಿ, ಯಾರೂ ಕೂಡ ತಲೆ ಕೆಡಿಸ್ಕೋಬೇಡಿ ಅನ್ನೋ ಒಂದು ಮಾಹಿತಿಯನ್ನು ನೀಡಿದ್ದಾರೆ. ಸೊ 20ರ ನಂತರ 12ನೇ ಕಂತ ಏನು ಜುಲೈ ತಿಂಗಳ ಹಣ ಇದೆ ಸೊ ಅದನ್ನು ಬಿಡುಗಡೆ ಮಾಡ್ತಾರೆ. ನೆಕ್ಸ್ಟ್ 13ನೇ ಕಂತು ಏನಿದೆ ಸೊ ಆಗಸ್ಟ್ ತಿಂಗಳ ಅಂತಂದರೆ ಈ ತಿಂಗಳ 13ನೇ ಕಂತು ಏನಿದೆ ಸೊ ಇದನ್ನು ಕೂಡ ನಾವು 25ನೇ ತಾರೀಕಿನಿಂದ ನಾವು ಬಿಡುಗಡೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಅಪ್ಡೇಟನ್ನು ಕೊಟ್ಟಿದ್ದಾರೆ. ಸೊ ಆಲ್ಮೋಸ್ಟ್ ಇವರು ಏನು 12, 13 ಜೊತೆಯಲ್ಲಿ ಹಾಕಿದ್ರೂ ಕೂಡ ಹಾಕ್ಬೋದು 4,000 ಹಣವನ್ನು. ಒಂದು ವೇಳೆ 11ನೇ ಕಂತಿನ ಹಣ ನಿಮ್ಗೆ ಏನಾದರೂ ಬರಲಿಲ್ಲ 20ನೇ ತಾರೀಕು ಆದರೂ ಅಂತ ಅಂದರೆ 12ನೇ ಕಂತಿನ ಹಣವನ್ನು ಏನು ಬಿಡುಗಡೆ ಮಾಡ್ತಾರೆ ಸೊ ಅದ್ರ ಜೊತೆಗೆ ನಿಮಗೆ 4,000ವನ್ನು ಕೂಡ ನಾವು ಬಿಡುಗಡೆ ಮಾಡ್ತೀವಿ. ಏನಾದರೂ ಮಿಸ್ ಆಗಿ ಹಣ ಬರಲಿಲ್ಲ ಅಂತಂದರೆ ನಿಮಗೆ 12ರ ಜೊತೆನೇ ನಾವು ಹಾಕಿ ಕೊಡ್ತೀವಿ, ಹಣವನ್ನು ಜಮಾ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಅಪ್ಡೇಟನ್ನು ಕೊಟ್ಟಿದ್ದಾರೆ. ಸೊ ಯಾರಿಗೆ ಬಂದಿಲ್ಲ ತಲೆ ಕೆಡಿಸ್ಕೋಬೇಡಿ, ಇನ್ನು 2 ಡೇಸ್ ಒಳಗಡೆ ನಿಮಗೂ ಕೂಡ ಹಣ ಬರುತ್ತೆ.